ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭವನ್ನು ತಿಳಿಸುತ್ತೇನೆ. ಎಲ್ಲರೂ ಚೆನ್ನಾಗಿದ್ದೀರಾ? ಕ್ಷೇಮವಾಗಿದ್ದೀರಾ? ನಿಮಗೋಸ್ಕರವಾಗಿ ನಾವು ಪ್ರತಿದಿನ ಪ್ರಾರ್ಥಿಸುತ್ತಾ ಇದ್ದೇವೆ. ನಮಗೋಸ್ಕರವಾಗಿ ನೀವು ಪ್ರಾರ್ಥಿಸುತ್ತಾ ಇರುವುದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಹೇಳುತ್ತೇವೆ. ನೀವು ನನ್ನಲ್ಲಿಯೂ ನನ್ನ ವಾಗ್ದಾನವು ನಿಮ್ಮಲ್ಲಿರುವುದಾದರೆ ನೀವು ಏನು ಬೇಕಾದರೂ ಬೇಡಿಕೊಳ್ಳಿ, ನಾನು ನಿಮಗೆ ಕೊಡುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿರುವಂತಹ ದೇವರು ನಮಗೆ ಇದ್ದಾರೆ. ಆತನಲ್ಲಿ, ಆತನ ವಾಕ್ಯದಲ್ಲಿ ನಾವು ನೆಲೆಗೊಂಡಿರುವಾಗ ದೇವರು ನಮ್ಮ ಅವಶ್ಯಕತೆಗಳನ್ನು ಸಂಧಿಸುವಾತನು, ನಮ್ಮ ಹೃದಯಾಭಿಲಾಷೆಗಳನ್ನು ನೆರವೇರಿಸುವಾತನು. ನಮ್ಮ ಪ್ರಾರ್ಥನೆಯ ಮೂಲಕ ದೇವರು ಎಷ್ಟು ಅದ್ಭುತವನ್ನು ಮಾಡುತ್ತಾರೆ. ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವಾತನು. ಕೇವಲ ಕೇಳುವುದು ಮಾತ್ರವಲ್ಲದೆ ತಕ್ಕ ಸಮಯದಲ್ಲಿ ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ದಯಪಾಲಿಸುವ ದೇವರು. ಆದ್ದರಿಂದ ನಾವು ನಿರಂತರವೂ ಕೂಡ ದೇವರಿಗೆ ಸ್ತುತಿಸುವುದಕ್ಕೆ ಬದ್ಧರಾಗಿದ್ದೇವೆ, ಆತನನ್ನು ಕೀರ್ತಿಸುವುದಕ್ಕೆ ಬದ್ಧರಾಗಿದ್ದೇವೆ. ಪ್ರತಿದಿನ ಬೆಳಗ್ಗೆ ಒಂದು ವಾಗ್ದಾನ ಸಂದೇಶ ಕೇಳುವುದರ ಮೂಲಕ ಆಧ್ಯಾತ್ಮಿಕ ಜೀವಿತದಲ್ಲಿ ಎಷ್ಟೋ ಆಶೀರ್ವಾದ ಅನುಭವಿಸುತ್ತಾ ಇದ್ದೇವೆ. ಈ ದಿನ ವಾಗ್ದಾನಕ್ಕಾಗಿ ನೀವೆಲ್ಲರೂ ಎದುರು ನೋಡುತ್ತಾ ಇದ್ದೀರಾ ಅಲ್ವಾ? ಸತ್ಯವೇದವನ್ನು ತೆಗೆದು ಕೀರ್ತನೆಗಳು 56ನೇ ಕೀರ್ತನೆ 4ನೇ ವಾಕ್ಯವನ್ನು ಓದೋಣ. Psalm 56 and verse 4. ದೇವರ ವಾಗ್ದಾನಕ್ಕೋಸ್ಕರ ಆತನಲ್ಲಿಯೇ ಹೆಚ್ಚಳ ಪಡುವೆನು, ದೇವರನ್ನು ನಂಬಿ ನಿರ್ಭಯದಿಂದಿರುವೆನು, ನರಪ್ರಾಣಿಗಳು ನನಗೆ ಮಾಡುವುದೇನು? ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ. ಎಷ್ಟು ಸುಂದರವಾದ ಮಾತು. ನಾನು ದೇವರ ಮೇಲೆ ನಂಬಿಕೆ ಇಟ್ಟಿರುವುದರಿಂದ ನಾನು ನಿರ್ಭಯದಿಂದಿರುವೆನು. ಈ ಮಾತನ್ನು ನೀನು ಹೇಳುತ್ತೀಯಾ? ದೇವರ ಮೇಲೆ ಇಟ್ಟಿರುವಂಥ ನಂಬಿಕೆ ನಮ್ಮ ಜೀವಿತದಲ್ಲಿ ಕೆಲವು ಸಾರಿ ತಪ್ಪಿ ಹೋಗುತ್ತದೆ. ಆದ್ದರಿಂದ ಭಯವು ನಮ್ಮನ್ನು ಆವರಿಸುವಂಥದ್ದಾಗಿರುತ್ತದೆ. ನಾವು ಕೆಲವರ ಜೀವಿತವನ್ನು ಪರಿಶೀಲಿಸುವುದಾದರೆ ವಿಪರೀತವಾದ ಭಯದಿಂದ ತುಂಬಲ್ಪಟ್ಟಿರುತ್ತಾರೆ. ಆಚೆ ಹೇಳಿಕೊಳ್ಳದೆ ಬೇರೆಯವರೊಂದಿಗೆ ಹಂಚಿಕೊಂಡ್ರೆ ಏನಾಗುತ್ತದೋ ಎನ್ನುವಂಥ ಆಲೋಚನೆಯಲ್ಲಿ ಆ ಭಯವನ್ನು ಒಳಗೆ ಇಟ್ಟುಕೊಂಡು ಕುಗ್ಗಿ ಹೋಗುವಂಥವರು ಅನೇಕರು ಇದ್ದಾರೆ. ಎಲ್ಲದಕ್ಕಿಂತಲೂ ಪ್ರಾಮುಖ್ಯವಾಗಿ ಮನುಷ್ಯರನ್ನು ಹಿಡಿದು ಪೀಡಿಸುತ್ತಾ ಇರುವಂತಹ ಭಯವು ಭವಿಷ್ಯತ್ತಿನ ಕುರಿತಾದ ಭಯ. ಕುಟುಂಬ ಹೇಗೆ ಇರುತ್ತದೋ, ಗಂಡ ಹೇಗೆ ಇರುತ್ತಾನೋ, ಗಂಡನ ಆರೋಗ್ಯ ಹೇಗೆ ಇರುತ್ತದೋ, ನನ್ನ ಮಕ್ಕಳ ಪರಿಸ್ಥಿತಿ ಏನೋ, ಅಥವಾ ನನ್ನ ತಂದೆ ತಾಯಿ ಏನಾಗುತ್ತಾರೋ, ನಾನು ದೂರವಾಗಿದ್ದೇನೆ, ನನ್ನ ಕುಟುಂಬಕ್ಕೆ ಏನಾಗುತ್ತಾ ಇದೆಯೋ, ಎಂತಹ ಪರಿಸ್ಥಿತಿಯೋ ಎಂಬುದಾಗಿ ಯಾವುದೋ ವಿಧವಾದ ಭಯ ಮನುಷ್ಯರನ್ನು ಆಳುತ್ತಾ ಇದೆ. ಆಲೋಚಿಸಬೇಡಿ ಎಂದು ನಾನು ಹೇಳುತ್ತಿಲ್ಲ. ನಿಮ್ಮ ಕುಟುಂಬಕ್ಕಾಗಿ ಆಲೋಚನೆ ಮಾಡಬೇಕು, ಮಕ್ಕಳಿಗೋಸ್ಕರ ಆಲೋಚನೆ ಮಾಡಬೇಕು, ಅವರ ಭವಿಷ್ಯತ್ತಿನ ಕುರಿತಾಗಿ ಆಲೋಚನೆ ಮಾಡುವುದು ತಪ್ಪಲ್ಲ. ಆದರೆ ಅತಿ ತೀವ್ರವಾಗಿ ಆಲೋಚನೆ ಮಾಡಿ ಆಗಾಗುತ್ತದೇನೋ ಈಗಾಗುತ್ತದೇನೋ ಎಂಬುದಾಗಿ ಮುಂಚೆಯೇ ಊಹಿಸಿಕೊಂಡು ಭಯಪಡುವಂತವರು ಅನೇಕರಿದ್ದಾರೆ, ಜಗತ್ತಿನಲ್ಲಿ ಕಾಣಿಸುತ್ತಿದ್ದಾರೆ. ಆದರೆ ಆ ಭಯದ ವಾತಾವರಣದಿಂದ ಆಚೆ ಬಂದು ನೀನು ದೇವರನ್ನು ಆರಾಧಿಸಬೇಕು ಅಂದರೆ ನೀನು ಮಾಡಬೇಕಾದ ಕೆಲಸ ಏನು ಗೊತ್ತಾ? ಸಜೀವವುಳ್ಳ ದೇವರ ಮೇಲೆ ನೀನು ನಂಬಿಕೆ ಇಡಬೇಕು. ಆತನು ಮಹೋನ್ನತನು, ಸರ್ವಶಕ್ತನಾದ ದೇವರು ಆತನು, ಸೈನ್ಯಗಳ ಅಧಿಪತಿಯಾಗಿರುವ ದೇವರು ಆತನು, ಮಾತು ಕೊಟ್ಟು ನೆರವೇರಿಸುವಂತಹ ದೇವರು, ವಾಗ್ದಾನ ಕೊಟ್ಟು ನೆರವೇರಿಸುವುದರಲ್ಲಿ ಯಾವಾಗಲೂ ಮುಂದೆ ಇರುವಂತಹ ದೇವರು. ಅಂತಹ ಉನ್ನತವಾದ ದೇವರ ಮೇಲೆ ನಂಬಿಕೆ ಇಡುವುದಾದರೆ, ವಿಶ್ವಾಸವನ್ನು ಇಡುವುದಾದರೆ ನೀನು ಖಚಿತವಾಗಿ ಭಯವನ್ನು ಜಯಿಸಿ ಮುಂದೆ ಹೋಗುತ್ತೀಯ. ಭಕ್ತನು ಇಲ್ಲಿ ಮಾತನಾಡುವಾಗ ಹೇಳುತ್ತಾನೆ, ನನಗೆ ಭಯ ಸಂಭವಿಸುವಂತಹ ದಿನದಲ್ಲಿ ನಾನು ದೇವರನ್ನು ಆಶ್ರಯಿಸಿದ್ದೇನೆ ಎಂದು. ಈ ಕೀರ್ತನೆ ಯಾವಾಗ ಬರೆಯಲ್ಪಟ್ಟದು, ಇದರ ಉದ್ದೇಶ ಏನೆಂಬುದಾಗಿ ತಿಳಿದುಕೊಳ್ಳಬೇಕು ಅಂದರೆ ನಾವು ಹಳೆಯ ಒಡಂಬಡಿಕೆಯಲ್ಲಿ ಇತಿಹಾಸ ಪುಸ್ತಕವನ್ನು ಓದಬೇಕು. ಸಮುವೇಲನ 1ನೇ ಪುಸ್ತಕ 21ನೇ ಅಧ್ಯಾಯದಲ್ಲಿ ಓದುವಾಗ ದಾವೀದನು ಸೌಲನಿಂದ ತಪ್ಪಿಸಿಕೊಳ್ಳಬೇಕೆನ್ನುವಂತ ಉದ್ದೇಶದಲ್ಲಿ ಸೌಲನು ಆತನು ಹಿಂದಟ್ಟುತ್ತಿರುವಾಗ ಆತನು ತಪ್ಪಿಸಿಕೊಳ್ಳಬೇಕೆನ್ನುವಂತ ಆಲೋಚನೆಯಲ್ಲಿ ಗಾತನವನಾದ ಆರ್ಕೀಷನ ಬಳಿಗೆ ಬರುತ್ತಾನೆ. ಆರ್ಕೀಷ ರಾಜನ ಸೇವಕರು ದಾವೀದನನ್ನು ಹಿಡಿಯುತ್ತಾರೆ. ದಾವೀದನನ್ನು ಕರೆದುಕೊಂಡು ಬಂದು ನಿಲ್ಲಿಸುತ್ತಾರೆ. ಬಹುಶಃ ದಾವೀದನು ಆ ಸಂದರ್ಭದಲ್ಲಿ ತನ್ನ ಮನಸ್ಸಿನಲ್ಲಿ ಬಂದಂತ ಆಲೋಚನೆಯನ್ನು ಕೀರ್ತನೆಯಾಗಿ ಬರೆದಿದ್ದಾನೆ. ನನಗೆ ಭಯ ಸಂಭವಿಸುವಂತಹ ದಿನದಲ್ಲಿ, ಅಂದರೆ ಒಬ್ಬ ಶತ್ರುವಿನಿಂದ ಆಚೆ ಬರಬೇಕೆಂದು ಪ್ರಯತ್ನ ಮಾಡುತ್ತಿರುವಂತಹ ದಾವೀದನು ಇನ್ನೊಬ್ಬ ಶತ್ರುವಿನ ಕೈಯಲ್ಲಿ ಸಿಲುಕಿಕೊಳ್ಳುತ್ತಾನೆ. ಅದು ಖಚಿತವಾಗಿ ಭಯಾನಕವಾದ ಪರಿಸ್ಥಿತಿಯೇ. ಆ ಸಂದರ್ಭದಲ್ಲಿ ದಾವೀದನು ಹುಚ್ಚನ ಹಾಗೆ ಪ್ರವರ್ತಿಸಿ ಆಚೆ ಬರುತ್ತಾನೆ. ಈ 1 ಸಮುವೇಲನ ಪುಸ್ತಕ 21ನೇ ಅಧ್ಯಾಯದಲ್ಲಿ ಓದುವಾಗ ದಾವೀದನು ತನ್ನ ಅನುಭವವನ್ನು ಅದರಲ್ಲಿ ಬರೆಯುತ್ತಾನೆ. ಆ ಸಂದರ್ಭದಲ್ಲಿ ದಾವೀದನು ಈ ಕೀರ್ತನೆಯನ್ನು ಬರೆಯುತ್ತಾನೆ. ದೇವರೇ ನನ್ನನ್ನು ನುಂಗಬೇಕೆಂಬುದಾಗಿ ಅನೇಕರು ಇದ್ದಾರೆ, ಅವರು ಗರ್ವದಿಂದ ಮಾತನಾಡುತ್ತಿದ್ದಾರೆ, ನನಗೆ ಭಯ ಉಂಟಾಯಿತು. ದಾವೀದನು ಭಕ್ತನೇ, ದೇವರನ್ನು ಆತುಕೊಂಡವನೇ. ಆದರೆ ಭಯಪಟ್ಟಂತ ಸಂದರ್ಭ ಇದೆ. ಆದರೆ ಅದರಿಂದ ಹೇಗೆ ಆಚೆ ಬರಬೇಕೆಂದು ದಾವೀದನಿಗೆ ಗೊತ್ತು. ಆದ್ದರಿಂದಲೇ ನನಗೆ ಭಯ ಉಂಟಾದ ದಿನದಲ್ಲಿ ನಾನು ನಿನ್ನನ್ನು ಆಶ್ರಯಿಸಿಕೊಂಡೆನು, ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದೇನೆ, ಆದ್ದರಿಂದ ನಿರ್ಭಯದಿಂದಿರುವೆನು, ನರಪ್ರಾಣಿಗಳು ನನಗೆ ಮಾಡುವುದೇನು? ಪ್ರಿಯ ಸಹೋದರಿ, ಪ್ರಿಯ ಸಹೋದರರೇ, ಗಮನಿಸಿರಿ. ಈ ಉದಯ ಕಾಲದಲ್ಲಿ ಬಹುಶಃ ನಿಮ್ಮ ಜೀವಿತದಲ್ಲೂ ಕೂಡ ಭಯ ಇದೆಯಾ? ನಿಮ್ಮ ಕುಟುಂಬದಲ್ಲಿ ನಡೆದಂತ ಒಂದು ಸಂದರ್ಭದ ನಿಮಿತ್ತ ಅತಿ ತೀವ್ರವಾಗಿ ಕುಗ್ಗಿ ಹೋಗಿದ್ದೀರಾ? ನಿಮ್ಮ ತಂದೆಯೋ ತಾಯಿಯೋ ನಿಮ್ಮನ್ನು ಕೈಬಿಟ್ಟಿದ್ದಾರೆ ಎಂದು
ಅವರು ನಿಮ್ಮನ್ನು ತೊರೆದು ಹೋಗಿದ್ದಾರೆ ಎನ್ನುವಂಥ ಬಾಧೆ ವರ್ಷಗಳು ಕಳೆದರೂ ಕೂಡ ಇನ್ನೂ ನಿಮ್ಮನ್ನು ಬಾಧಿಸುತ್ತಾ ಇದೆಯಾ? ಈ ದಿನ ಒಂದು ಸಾರಿ ಪ್ರೀತಿಯುಳ್ಳ ಆ ದೇವರನ್ನು ದೃಷ್ಟಿಸು. ಶಿಲುಬೆಯಲ್ಲಿ ನಿನಗೋಸ್ಕರ ಸಮಸ್ತವನ್ನು ಕೂಡ ದಾರಿ ಎರೆದಂತಹ ದೇವರನ್ನು ದೃಷ್ಟಿಸು. ಮೂರನೆಯ ದಿನದಲ್ಲಿ ಮರಣವನ್ನು ಜಯಿಸಿ ಎದ್ದಂತಹ ಮೃತ್ಯುಂಜಯನಾದ ದೇವರನ್ನು ದೃಷ್ಟಿಸು. ಯಾಕೆ ಭಯಪಡುತ್ತೀಯಾ? ಮನುಷ್ಯರು ನಿನಗೇನು ಮಾಡುತ್ತಾರೆ? ನರಪ್ರಾಣಿಗಳು ಏನು ಮಾಡುತ್ತಾರೆ? ನಿನ್ನ ದೇವರು ನಿನ್ನೊಂದಿಗೆ ನಿನ್ನಲ್ಲಿದ್ದಷ್ಟು ಕಾಲ, ಆತನು ನಿನ್ನ ಜೀವವನ್ನು ಕಾಪಾಡುವಷ್ಟು ಕಾಲ ಯಾರೊಬ್ಬರೂ ನಿನ್ನನ್ನು ಏನು ಮಾಡುವುದಕ್ಕೆ ಆಗಲ್ಲ. ಅನಾವಶ್ಯಕವಾದ ಭಯಕ್ಕೆ ಒಳಗಾಗಬೇಡ. ನೀನು ದೇವರಿಗೋಸ್ಕರ ಏನು ಮಾಡಬೇಕೆಂದು ಅಂದುಕೊಂಡಿದ್ದೀಯೋ, ಏನನ್ನು ಮಾಡಿದರೆ ದೇವರಿಗೆ ಮಹಿಮೆ ಉಂಟಾಗುತ್ತದೆ ಎಂಬುದಾಗಿ ತೀರ್ಮಾನಿಸಿಕೊಂಡಿದ್ದೀಯೋ, ಕೀಪ್ ಡೂಯಿಂಗ್ ಇಟ್. ಅದನ್ನು ಮಾಡುತ್ತಾ ಮುಂದೆ ಸಾಗು. ನಿನ್ನನ್ನು ತಡೆಯುವಂತ ಶಕ್ತಿ ಯಾವುದಕ್ಕೂ ಇಲ್ಲ. ನಿನಗೆ ವಿರೋಧವಾಗಿ ಕಲ್ಪಿಸುವ ಯಾವುದೇ ಆಯುಧಗಳು ಕೂಡ ಅದು ಫಲಿಸುವುದಿಲ್ಲ. ಮನುಷ್ಯರಿಗಾಗಲಿ, ವ್ಯವಸ್ಥೆಗಳಿಗಾಗಲಿ, ಲೋಕ ಸಂಬಂಧವಾದ ಅನುಭವಕ್ಕಾಗಲಿ, ದುರಾತ್ಮಗಳಿಗಾಗಲಿ ಭಯಪಡುವ ಅವಶ್ಯಕತೆ ಇಲ್ಲ. ಎದ್ದೇಳು, ಧೈರ್ಯವಾಗಿರು, ದೇವರ ಮೇಲೆ ನಂಬಿಕೆಯನ್ನು ಇಡು. ಆತನು ನಿನಗೆ ಧೈರ್ಯವನ್ನು ಕೊಡುವ ಆತನು ಪ್ರತಿ ಭಯದಿಂದ ಬಿಡುಗಡೆ ಕೊಡುತ್ತಾರೆ. ವಾಕ್ಯದಲ್ಲಿ ಎಷ್ಟೋ ಕಡೆ ಈ ಮಾತನ್ನು ನೋಡುತ್ತೇವೆ, ಧೈರ್ಯವಾಗಿರ್ರಿ, ಅಧೈರ್ಯ ಪಡಬೇಡಿ. ದೇವರು ಪದೇ ಪದೇ ಆ ಮಾತನ್ನು ಹೇಳುವುದರ ಉದ್ದೇಶ ಏನೆಂದರೆ, ನಾವೆಲ್ಲರೂ ಧೈರ್ಯದಿಂದ ಮುಂದೆ ಸಾಗಬೇಕೆಂದು, ಒಳ್ಳೆಯ ಧೈರ್ಯದಿಂದ ಮುಂದೆ ಸಾಗಬೇಕೆಂದು ದೇವರು ಆಶಿಸುತ್ತಿದ್ದಾರೆ. ಲೋಕದಲ್ಲಿ ಕೆಲವರಿಗೆ ಕೆಟ್ಟ ಧೈರ್ಯ, ವ್ಯರ್ಥವಾದವುಗಳಿಗೋಸ್ಕರವಾಗಿ ಭಯಪಡದೇ ಇರುವಂತವರು ಅನೇಕರಿದ್ದಾರೆ. ಆದರೆ ನಮ್ಮದು ಒಳ್ಳೆಯ ಧೈರ್ಯ. ದೇವರಿಗೋಸ್ಕರವಾಗಿ ನಾವು ಧೈರ್ಯದಿಂದ ಜೀವಿಸುತ್ತಿದ್ದೇವೆ. ಆತನ ಸುವಾರ್ತೆಯ ಕೆಲಸದಲ್ಲಿ, ಆತನ ಸೇವೆಯಲ್ಲಿ ಧೈರ್ಯವಾಗಿ ನಾವು ಮುಂದೆ ಸಾಗೋಣ. ಯಾವ ವಿಷಯಕ್ಕೂ ಕುಗ್ಗಿ ಹೋಗಬೇಡಿ, ಧೈರ್ಯವಾಗಿರ್ರಿ, ಅದ್ಭುತವು ನಡೆಯುತ್ತದೆ. ಈ ದಿನವೆಲ್ಲ ಈ ವಾಗ್ದಾನವನ್ನು ಕ್ಲೇಮ್ ಮಾಡಿಕೊಂಡು ದೇವರಿಗೆ ಸ್ತೋತ್ರ ಮಾಡಿರಿ. ಬಲವಾದ ಕಾರ್ಯವನ್ನು ಪರಿಶುದ್ಧಾತ್ಮನು ನಿಮ್ಮ ಜೀವಿತದಲ್ಲಿ ಆತನು ನೆರವೇರಿಸಲಿ. ಪ್ರಾರ್ಥನೆ. ಪ್ರೀತಿಯುಳ್ಳ ನಮ್ಮ ತಂದೆ, ಉನ್ನತ ದೇವ, ಆಶ್ಚರ್ಯಕರನೇ, ನಿಮಗೆ ಸ್ತೋತ್ರ. ನನಗೆ ಭಯ ಸಂಭವಿಸುವಂತಹ ದಿನದಲ್ಲಿ ನಿನ್ನನ್ನು ಆಶ್ರಯಿಸಿಕೊಂಡೆನು ಎಂಬುದಾಗಿ ಭಕ್ತನು ಹೇಳಿದ ಪ್ರಕಾರ ಈ ದಿನ ನಮ್ಮ ಪ್ರಿಯರು ಯಾವ ಯಾವ ವಿಷಯಕ್ಕೋಸ್ಕರವಾಗಿ ಭಯಪಡುತ್ತಾ ಇದ್ದಾರೋ, ಅಧೈರ್ಯ ಪಡುತ್ತಾ ಇದ್ದಾರೋ, ಏಸಯ್ಯ, ಅವರೆಲ್ಲರನ್ನು ಕೂಡ ನೀವೇ ಮುಟ್ಟಿರಿ ಅಪ್ಪ, ಬಲಪಡಿಸಿರಿ, ಶಕ್ತಿಯಿಂದ ತುಂಬಿಸಿರಿ, ಬಲವಾದ ಅಭಿಷೇಕದಿಂದ ತುಂಬಿಸಿರಿ. ಭಯಕಲ್ಪಿತವಾದ ವಾತಾವರಣದಿಂದ ಆಚೆ ಬಂದು ನಿಮ್ಮನ್ನು ಸ್ತುತಿಸುವವರಾಗಿ, ನಿಮ್ಮನ್ನು ಆರಾಧಿಸುವವರಾಗಿ, ದೇವ ನಿಮ್ಮ ನಾಮವನ್ನು ಕೀರ್ತಿಸುವವರಾಗಿ ಅವರು ಮುಂದೆ ಸಾಗುವುದಕ್ಕೆ ನೀವೇ ಸಹಾಯ ಮಾಡಿ. ಅನಾರೋಗ್ಯದಲ್ಲಿರುವವರಿಗೆ ಸ್ವಸ್ಥತೆಯನ್ನು ಅನುಗ್ರಹಿಸಿರಿ. ಆರ್ಥಿಕ ಸಂಕಷ್ಟದಲ್ಲಿರುವವರಿಗೆ ಬಿಡುಗಡೆ ಮಾಡಿದ್ದೇವ. ಈ ದಿನವೆಲ್ಲ ಅವರ ಜೀವಿತದ ಮೂಲಕ, ಅವರ ಬದುಕಿನ ಮೂಲಕ ನಿಮ್ಮ ನಾಮವು ಮಹಿಮೆ ಹೊಂದುವಂತೆ ನೀವೇ ಸಹಾಯವನ್ನು ಮಾಡಬೇಕೆಂಬುದಾಗಿ ಕೋರುತ್ತಾ ಯೇಸು ಕ್ರಿಸ್ತನ ಅತ್ಯುನ್ನತವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ಅ ವಂಡರ್ಫುಲ್ ಡೇ.